ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಡೆದ ಯುವತಿ ಲಾವಣ್ಯ ಹತ್ಯೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಯುವತಿ ಆತನ ಪ್ರೀತಿ ನಿರಾಕರಿಸೋದಕ್ಕೆ ಬಸ್ ನಿಲ್ದಾಣದಲ್ಲೇ ಈ ಕೃತ್ಯ ನಡೆದಿದ್ದು, ಮಗಳನ್ನು ಕೊಂದು ತಂದೆಗೆ ಫೋನ್ ಮಾಡಿದ್ದ ಆರೋಪಿಯನ್ನು ಟೆಕ್ನಿಕಲ್ ನೆರವಿನಿಂದ ಪತ್ತೆ ಹಚ್ಚಲಾಗಿದೆ. ಪ್ರಕರಣದ ಆರೋಪಿ ಚೇತನ್ ಅನ್ನು ಪೊಲೀಸರು ಕಾರು ಸಮೇತ ಬಂಧಿಸಿದ್ದಾರೆ. ಮೃತ ಲಾವಣ್ಯ ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ಸಿಬ್ಬಂದಿಯಾಗಿದ್ಲು. ಆಕೆ ಮತ್ತು ಆರೋಪಿ ಚೇತನ್ ಇಬ್ಬರು ದೂರದ ಸಂಬಂಧಿಗಳಾಗಿದ್ದು, ಯುವತಿಯನ್ನು ಆರೋಪಿ ಒನ್ ಸೈಡ್ ಲವ್ ಮಾಡ್ತಿದ್ದ ಎನ್ನಲಾಗಿದೆ. ಗುರುವಾರ ಸಂಜೆ ಸುಮಾರು 6 ಗಂಟೆಗೆ ಲಾವಣ್ಯ ಬಂಟ್ವಾಳದಿಂದ ಕಕ್ಕೆಪದುವಗೆ ತೆರಳುವ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಕುಳಿತಿದ್ಲು. ಈ ವೇಳೆ ಆರೋಪಿ ಆಕೆಯ ಪಕ್ಕದಲ್ಲಿ ಬಂದು ಕುಳಿತಿದ್ದ. ಇದನ್ನು ಗಮನಿಸಿದ ಯುವತಿ ಸಂಬಂಧಿಕರಿಗೆ ದೂರವಾಣಿ ಕರೆ ಮಾಡಿ ತನ್ನ ಪಕ್ಕದಲ್ಲಿ ಇವನು ಕೂತಿದ್ದಾನೆ, ನನಗೆ ಭಯವಾಗ್ತಿದೆ ಎಂದು ಹೇಳಿದ್ಲು. ಬಳಿಕ ಕರೆ ಸಂಪರ್ಕ ಕಡಿತಗೊಂಡಿದೆ ಎಂದು ಹೇಳಲಾಗಿದೆ. ಯುವತಿ ಬಸ್ನಿಂದ ಕೆಳಗಿಳಿದ ತಕ್ಷಣ ಚೇತನ್ ಆಕೆಯನ್ನು ಬೆನ್ನಟ್ಟಿದ್ದಾನೆ. ಆರೋಪಿ ತನ್ನ ಬ್ಯಾಗ್ನಿಂದ ತಲ್ವಾರು ಹೊರತಾಗದಾಗ ಲಾವಣ್ಯ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಈ ವೇಳೆ ಲಾವಣ್ಯನ ಮೇಲೆ ಮಾರಕ ಹಲ್ಲೆ ನಡೆಸಿ ಆರೋಪಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಯ ಮಾಹಿತಿ ತಿಳಿಸಿದ್ದಂತೆ ಬಂಟ್ವಾಳ ಉಪವಿಭಾಗ ಪೊಲೀಸರು ಅಧಿಕಾರಿಗಳು, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತೀವ್ರವಾಗಿ ಗಾಯಗೊಂಡ ಲಾವಣ್ಯ ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾದರೂ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದಾಳೆ. ಕೃತ್ಯ ಎಸಗಿದ ನಂತರ ಆರೋಪಿ ಚೇತನ್ ತನ್ನ ಕಾರಿನಲ್ಲಿ ಮಂಗಳೂರಿನ ಕಡೆಗೆ ಪರಾರಿಯಾಗಿದ್ದ. ಈ ಮಧ್ಯೆ ಆತ ಲಾವಣ್ಯ ತಂದೆಗೆ ಕರೆ ಮಾಡಿ, ನಾನು ನಿಮ್ಮ ಮಗಳನ್ನು ಕೊಂದಿದ್ದೇನೆ, ಈಗ ನಾನು ಸಹ ಜೀವನ ಕೊನೆಗೊಳಿಸುತ್ತಿದ್ದೇನೆ ಎಂದು ಹೇಳಿದ್ದ. ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದ್ದಂತೆ ಅಲರ್ಟ್ ಆದ ಬಂಟ್ವಾಳ ಪೊಲೀಸರು ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ತೀವ್ರಗೊಳಿಸಿದ್ರು. ಮೊಬೈಲ್ ನೆಟ್ವರ್ಕ್ ಹಾಗೂ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ವಾಮಂಜೂರು ಪಚ್ಚನಾಡಿ ಬಳಿ ಆರೋಪಿಯನ್ನು ಕಾರು ಸಮೇತ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮನೆಯ ಬಳಿಯೇ ಲಾವಣ್ಯ ಅಂತ್ಯಕ್ರಿಯೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಈ ಕೃತ್ಯ ಮಾಡಿದ್ದು ಹಿಂದೂ ಹುಡುಗನೇ. ಒಂದು ವೇಳೆ ಮುಸ್ಲಿಂ ಹುಡುಗನೇ ಈ ರೀತಿ ಮಾಡಿದ್ರೆ ಈಗ ಮಂಗಳೂರು ಸೇರಿ ಇಡೀ ಕರ್ನಾಟಕವೇ ಬೆಂಕಿ ಹೊತ್ತಿಕೊಳ್ತಿತ್ತೇನೋ ಗೊತ್ತಿಲ್ಲ. ಆದ್ರೂ ಆರೋಪಿ ಚೇತನ್ ಹಿಂದೂ ಸಂಘಟನೆಯಾದ ಬಜರಂಗ ದಳಕ್ಕೆ ಸೇರಿದವನು ಅಂತ ಸುಳ್ಳು ಸುದ್ದಿ ಹರಿದಾಡ್ತಿದೆ ಅಂತ ಹಿಂದೂ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಬಜರಂಗ ದಳಕ್ಕೆ ಕೆಟ್ಟ ಹೆಸರು ತರಲು ಕೆಲವು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಆತನ ಫೋಟೋ ಎಡಿಟ್ ಮಾಡಿದ್ದಾರೆ ಎಂದು ರೊಚ್ಚಿಗೆದ್ದಿದ್ದಾರೆ. ಬಂಟ್ವಾಳದಲ್ಲಿ ಒಬ್ಬಳು ಹಿಂದೂ ಯುವತಿಯ ಏನು ಹತ್ಯೆ ನಡೆದಿದೆ, ಬಹಳ ನೋವಿನ ಸಂಗತಿ ಮತ್ತು ಇಡೀ ಕರಾವಳಿಯಲ್ಲಿ ಜನ ಈ ಘಟನೆಯಿಂದಾಗಿ ಆಘಾತಗೊಂಡಿದ್ದಾರೆ. ಹಾಡುವಾಗಲೇ ಒಬ್ಬ ದುಷ್ಕರ್ಮಿ ಒಬ್ಬಳು ಯುವತಿಯನ್ನು ತಲವಾರ್ನಿಂದ ಭೀಕರವಾಗಿ ಹತ್ಯೆ ಮಾಡಿದ್ದು ಇವತ್ತು ಇಡೀ ಕರಾವಳಿ ಜಿಲ್ಲೆಗೆ ಇದೊಂದು ಕಪ್ಪು ಚುಕ್ಕೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆ ಇವತ್ತು ಈ ಭಾಗದಲ್ಲಿ ನಡೆದಿದೆ. ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಯಾರು ಈ ಕೊಲೆಯನ್ನು ಮಾಡಿದ್ದಾನೆ, ಇವತ್ತು ಸುದ್ದಿ ಹರಡ್ತಾ ಇದೆ, ಚೇತನ್ ಎಂಬಂತ ಯುವಕ, ಅವನ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ. ಆ ಘಟನೆ ಆದಂತಹ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡಿನ ಅಕ್ಕಪಕ್ಕ ಇದ್ದಂತಹ ಭೀಕರ ದೃಶ್ಯವನ್ನು ನೋಡಿದ್ದಾರೆ. ಹಾಗಾಗಿ ನಮಗೆ ಸಾಕ್ಷಿಗಳ ಏನು ಕೊರತೆ ಇಲ್ಲ. ಹಾಗಾಗಿ ಒಂದು ಆದಷ್ಟು ಬೇಗ ಈ ಪ್ರಕರಣದ ತನಿಖೆಯನ್ನು ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮುಖಾಂತರ ಈ ಪ್ರಕರಣವನ್ನು ದಾಖಲಿಸಿ ಆರೋಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಆ ಚೇತನ್ ಅನ್ನು ಎಡಿಟ್ ಮಾಡಿಕೊಂಡು ನೋಡಿ, ಬಜರಂಗ ದಳ ಎಂಬುದು ಒಂದು ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ. ಅದೊಂದು ದೇಶಭಕ್ತ ಸಂಘಟನೆ. ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಸಾಮಾಜಿಕ ಕಾರ್ಯದ ಮುಖಾಂತರ ಇವತ್ತು ದೇಶಾದ್ಯಂತ ಒಂದು ಕೆಲಸ ಮಾಡುತ್ತಿರುವಂತಹ ಹಿಂದೂ ಸಂಘಟನೆ. ಆದರೆ ಈ ಪ್ರಕರಣದಲ್ಲಿ ಚೇತನ್ನ ಫೋಟೋವನ್ನು ಎಡಿಟ್ ಮಾಡಿ
ಅದರಲ್ಲಿ ಬಜರಂಗ್ ದಳದ ಹೆಸರನ್ನ ಶಾಲ್ಗಳನ್ನು ಹಾಕಿ ಇವತ್ತು ಸಂಘಟನೆಯ ಹೆಸರನ್ನು ಕೆಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಯಾರ್ಯಾರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ನನ್ಗೆ ಗೊತ್ತಿಲ್ಲ ಅವರು ಹೇಳಿಕೆ ಕೊಟ್ಟಿದ್ದಾರಾ ಇಲ್ವಾ ಅಂತೇಳಿ. ಘಟನೆಯಾಗಿ ಇವತ್ತು ಇಷ್ಟು ಸಮಯ ಆದ್ರೂ ತುಟಿ ಬಿಚ್ಚಿಲ್ಲ. ಯಾವಾಗ ನೋಡಿದ್ರು RSS, ಬಜರಂಗ್ ದಳ ಅಂತೇಳಿ ಪ್ರತಿ ಸಲ ಅದರದೇ ಬಗ್ಗೆ ಮಾತಾಡುವವರು ಇವತ್ತು ಯಾಕೆ ಈ ಘಟನೆ ಬಗ್ಗೆ ಮಾತಾಡ್ತಾ ಇಲ್ಲ? ತಮ್ಮದೇ ಪಕ್ಷದ ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದರ ಹಿಂದೆ ಬಜರಂಗ್ ದಳ ಇದೆ, ಬಜರಂಗ್ ದಳದ ಟ್ರೈನಿಂಗ್ ಅನ್ನು ಪಡೆದುಕೊಂಡಂತ ಅವನು ಯುವಕ ಅಂತ ಹೇಳಿ ಇವತ್ತು ಬಿಂಬಿಸುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅವರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಶೈಲಜಾ ಅಮರನಾಥ್ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವನು ಬಜರಂಗ್ ದಳದ ಸಂಯೋಜಕ ಅಂತ ಹೇಳಿ. ಅವಳು ಕಾಂಗ್ರೆಸ್ನ ಪ್ರಮುಖರು ಅವಳು. ಯಾಕೆ ಅವಳ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ? ಅದಕ್ಕೋಸ್ಕರ ಯಾರ್ಯಾರು ಈ ರೀತಿ ನಮ್ಮ ಇಡೀ ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮದೇ ಪಕ್ಷದವರು ಮತ್ತೆ ನಿಮ್ಗೆ ಯಾರು ಓಟ್ ಹಾಕ್ತಾ ಇದ್ದಾರೆ ಅವರೇ ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಎಂಬ ಕಾರಣಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವೊಂದು ಸಂಘಟನೆಯಾಗಿ ಅವರಿಗೆ ಕೈ ಜೋಡಿಸಿದ್ದೀವಿ. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಘಟನೆಗಳು ಆಗಬಾರದು, ಆ ಘಟನೆ ಕಾರಣದಿಂದಾಗಿ ಇಲ್ಲಿ ಅಶಾಂತಿ ನಿರ್ಮಾಣ ಆಗಬಾರದು ಎಂಬುದು ನಮ್ದು ಕೂಡ ಆಶಯ. ಆದ್ರೆ ಇವತ್ತಿನ ಈ ಘಟನೆಯನ್ನು ಮುಂದೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾದ ಮುಖಾಂತರ ಅದನ್ನು ತಿರುಚಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಇವತ್ತು ಪ್ರಚೋದನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಇನ್ನೊಂದ್ಸಲ ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಇವತ್ತು ಕೆಲವೊಂದು ವ್ಯಕ್ತಿಗಳು ಇವತ್ತು ಕೊಡ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆ, ಇಲ್ಲಿ SP ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರು ತೆಗೆದುಕೊಳ್ಬೇಕು. ಇಲ್ಲದಿದ್ದಲ್ಲಿ ಯಾರ್ಯಾರು ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ರೆ ನಾವು ರಸ್ತೆಗಿಳಿಯಬೇಕಾದಿತ್ತು. ಇದೇ ಸಂದರ್ಭದಲ್ಲಿ ಇವತ್ತು ಸಂಜೆ ನಾವು ಈ ಕೃತ್ಯವನ್ನು ಖಂಡಿಸಿ, ಈ ಘಟನೆಯನ್ನು ಖಂಡಿಸಿ, ಈ ಭೀಕರ ಹತ್ಯೆಯ ವಿರುದ್ಧ ಸಂಜೆ ಇವತ್ತು ಬಂಟ್ವಾಳದಲ್ಲಿ ಕೂಡ ಇಡೀ ಸಂಘಟನೆಗಳು ಸೇರಿಕೊಂಡು ಒಂದು ದೊಡ್ಡದಾದಂತಹ ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಮಾಡಲಿಕ್ಕಿದ್ದೀವಿ. ನೋಡಿ, ಖಂಡಿತವಾಗ್ಲೂ ಈ ರೀತಿಯ ಒಂದು ಕೃತ್ಯವನ್ನು, ಈ ರೀತಿಯ ಒಬ್ಬಳು ಹೆಣ್ಮಗಳನ್ನು ಬರ್ಬರವಾಗಿ ಮಾಡುವಂತ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಯಾರೂ ಇಲ್ಲ. ಮತ್ತು ಯಾರು ಈ ಕೃತ್ಯವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಸಂಘಟನೆಯಲ್ಲಿ ಅವಕಾಶನೂ ಇಲ್ಲ. ಯಾಕೆಂದ್ರೆ ಜಗತ್ತಲ್ಲಿ ಭಾರತ ತಾಯಂದಿರಿಗೆ, ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಏಕೈಕ ದೇಶ ಅದು ಭಾರತ. ನಮ್ದು ನಾವು ಬಹಳ ವಿಶೇಷವಾದಂತಹ ಗೌರವವನ್ನು ಇವತ್ತು ತಾಯಂದಿರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿಯ ಇಲ್ಲಿಯ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳು, ಕೌಟುಂಬಿಕ ಸಂಸ್ಕಾರಗಳು ಇದೆಲ್ಲವೂ ಒಂದು ಸಂಸ್ಕಾರಯುತವಾಗಿದೆ, ಇನ್ನೊಬ್ಬರಿಗೆ ಗೌರವ ಕೊಡುವಂತದ್ದಾಗಿದೆ. ಅಂತ ಒಂದು ನಾಡಲ್ಲಿ ಈ ರೀತಿಯ ಕೃತ್ಯವನ್ನು ನಡೆಸುವಂತಹ ಯಾರೇ ಇರ್ಬೋದು ಸಂಘಟನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವನು ನಮ್ಮ ಸಂಘಟನೆಯಲ್ಲೂ ಇರಲಿಲ್ಲ. ಸುಮ್ಮನೆ ನಮ್ಮ ಬಜರಂಗ್ ದಳದ ಹೆಸರನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗ ನೇರವಾಗಿ ಹೇಳ್ತಾ ಇದೀವಲ್ಲ,